ನಮ್ಮ ಅಣ್ಣವರ ಮದುವೆ ರಿಸೆಪ್ಷನ್ ವೈಬ್ಸ್ ಅಂತೂ ಸಖತ್ತಾಗಿತ್ತು. ನಾನು ಮತ್ತೆ ನಮ್ಮ ಟೀಮ್ ಅಂತೂ ಸಿಕ್ಕಾಪಟ್ಟೆನೇ ಎಂಜಾಯ್ ಮಾಡಿದ್ವಿ. ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಕಿರಣ್ ಅವರ. ಇವತ್ತು ನಮ್ಮ ಬ್ರದರ್ದು ರಿಸೆಪ್ಷನ್ ಇರೋದ್ರಿಂದ ನಾನು ನನ್ನ ಡಾರ್ಲಿಂಗ್ ಸುನಿಲ್ ಜೊತೆ ಬಟ್ಟೆ ತಗೋಣ ಅಂತ ಮೈಸೂರಲ್ಲಿರೋ ಶ್ರೀರಂಗ ಫ್ಯಾಷನ್ಸ್ಗೆ ಹೋದ್ವು. ನಾನು ನಮ್ಮ ಡಾರ್ಲಿಂಗ್ಸ್ ಎಲ್ಲರೂ ಕೂಡ ಫಾರ್ಮಲ್ ಆಗಬೇಕು ಅಂತ ಡಿಸೈಡ್ ಮಾಡಿ ಫೈನಲ್ ಆಗಿ ಒಂದ್ ಜೊತೆ ಬಟ್ಟೆ ಸೆಲೆಕ್ಷನ್ ಮಾಡಿ ಬಿಲ್ ಪೇ ಮಾಡಿ ನಾವು ಅಲ್ಲಿಂದ ಊರ್ ಕಡೆ ಬಂದ್ವು. ಚೌಟ್ರಿ ಗಂಟೆ ಆಗ್ತಿದ್ದಂಗೆ ನಮ್ಮ ಡಾರ್ಲಿಂಗ್ಸ್ ಎಲ್ಲ ಅಲ್ಲೇ ಇದ್ರು. ಎಲ್ಲಾರನ್ನೂ ಹಗ್ ಮಾಡಿ ಕಷ್ಟ ಸುಖ ಮಾತಾಡ್ಕೊಂಡು ಅಷ್ಟು ಇಷ್ಟು ರೇಗಿಸ್ಕೊಂಡು ತಲಾಟೆ ಮಾಡ್ಕೊಂಡು ಹಾಗೆ ಹುಡುಗಿನ ಮಾತಾಡ್ಸ್ಕೊಂಡು ಬರೋಣ ಅಂತ ರಿಸೆಪ್ಷನ್ ಹೋದ್ವಿ. ರಿಸೆಪ್ಷನ್ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು. ನಮ್ಮ ಅಣ್ಣ ಅಂತೂ 12 ವರ್ಷದ ಸಕ್ಸಸ್ಫುಲ್ ಆಗಿ ಮದುವೆ ಆಗ್ತಾ ಇರೋ ಖುಷಿಗೆ ಸಿಕ್ಕಾಪಟ್ಟೆ ಸ್ಟೆಪ್ ಆಗ್ತಾ ಇತ್ತು. ಹಾಗೆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಡಾರ್ಲಿಂಗ್ ಊಟ ಮಾಡೋಣ ಅಂತ ಹೋದ್ವು. ನಮ್ಮ ನವೀನ್ ಕುಮಾರ್ ಅಂತೂ ಅವಾಗ ಈ ತರ ಒಳ್ಳೆ ಕೆಲಸಗಳು ಮಾಡ್ತಾನೆ ಇರ್ತಾರೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಹೋಳಿಗೆ ತುಪ್ಪ ಜೊತೆ ಒಂದೊಂದು ಮಸಾಲೆ ದೋಸೆ ತಿಂದ್ವಿ. ನಮ್ಮ ಮಚ್ಚ ಅಂತೂ ಎಣ್ಣೆ ಇಡ್ಲಿ ಚಟ್ನಿ ಯಾವುದು ತುಪ್ಪ ಯಾವುದು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ. ತಿಂತೀಯಾ? ಟೇಸ್ಟೇ ಇಲ್ಲ. ಏನೇ ಹೇಳಿ ಗೈಸ್, ಅದು ವೆಜ್ಜೇ ಆಗಲಿ ನಾನ್ ವೆಜ್ ಆಗಲಿ ಲಾಸ್ಟಲ್ಲಿ ರಸಂ ಊಟ ಮಾಡಿಲ್ಲ ಅಂತಂದರೆ ಸಮಾಧಾನ ಆಗಲ್ಲ. ಹಾಗೆ ನಾನು ನಮ್ಮ ಡಾರ್ಲಿಂಗ್ಸ್ ಎಲ್ಲರೂ ಊಟ ಮುಗಿಸ್ಕೊಂಡು ಹೊರಗಡೆ ಒಂದು ರೌಂಡ್ಸ್ ಹಾಕೊಂಡು ಬರೋಷ್ಟರಲ್ಲಿ ನಮ್ಮ ಬ್ರದರ್ಸ್ ಎಲ್ಲರೂ ಬ್ಯಾಚುಲರ್ ಪಾರ್ಟಿ ಮುಗಿಸ್ಕೊಂಡು ಫುಲ್ ಟೈಟ್ ಆಗಿ ಬಂದಿದ್ರು. ನೋಡಿದ್ರಲ್ಲ ಗೈಸ್, ಈ ಮೂಮೆಂಟ್ ಅಂತೂ ಸಾಕಾಗಿತ್ತು. ಹಾಗೆ ನಮ್ಮ ಬ್ರದರ್ಸ್ಗೆ ಎಲ್ರಿಗೂ ಊಟ ಮಾಡಿಸ್ಬಿಟ್ಟು ನಿಮ್ಮ ಫ್ರೆಂಡ್ಶಿಪ್ ಲೈಫ್ ಲಾಂಗ್ ಹೀಗೆ ಇರಲಿ ಅಂತ ಹೇಳಿ ನಾಳೆ ಬೆಳಗ್ಗೆ ಎಲ್ಲರೂ ಮತ್ತೆ ಸಿಗೋಣ ಅಂತ ಎಲ್ರಿಗೂ ಬಾಯ್ ಬಾಯ್ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಟರು. ಓಕೆ ಗೈಸ್, ಇದು ಇವತ್ತಿನ ರಿಸೆಪ್ಷನ್ ವೈಬ್ಸ್. ನಾಳೆ ಬೆಳಗ್ಗೆ ನಾವೆಲ್ಲರೂ ಮತ್ತೆ ಮದುವೆಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.